ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ನರ್ಸರಿ ಬಗ್ಗೆನೇ ನಾನು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ತುಂಬ ನರ್ಸರಿಗಳನ್ನು ವಿಸಿಟ್ ಮಾಡ್ತಾನೆ ಇರ್ತೀವಿ, ಆದರೆ ಪರ್ಚೇಸ್ ಮಾಡಿ ತೊಗೊಂಬರೋಕ್ಕಾಗ್ತಾ ಇರಲ್ಲ. ವಿಸಿಟ್ ಮಾಡೋದೇ ಬೇರೆ, ತೊಗೊಂಬರೋದೇ ಬೇರೆ ಆಗುತ್ತೆ. ಹಾಗಾಗಿನೇ ನಾವು ಆರ್ಡ್ರನ್ನ ಹಾಕಿದಾಗ ಅವರೇ ಕಳಿಸ್ಕೊಡ್ತಾ ಇರ್ತಾರೆ. ಯಾವಾಗಲೂ ಪ್ರೈಸು ಕೂಡ ನಮಗೇನು ಅನ್ನಿಸ್ತಾ ಇರಲ್ಲ. ಆದರೆ ಕಸ್ಟಮರ್ಸ್ ನರ್ಸರಿಗೆ ಬಂದಾಗ ಹೊರಗಡೆಯಿಂದ ಪ್ಲ್ಯಾಂಟ್ಸ್ಗಳನ್ನು ತುಂಬ ಕಡಿಮೆಗೆ ತರ್ತೀರಾ, ಆದರೆ ಇಲ್ಲಿ ತುಂಬ ಜಾಸ್ತಿಗೆ ಸೇಲ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಮಗೂ ಕೂಡ ಅನ್ನಿಸ್ತು, ನಾವು ಕೂಡ ಆರ್ಡರ್ ಮಾಡಿ ತರಿಸೋದ್ರಿಂದ ನಮಗೇನಾದರೂ ತುಂಬ ಜಾಸ್ತಿ ಹಾಕ್ತಿದ್ದಾರೆ ಅನಿಸುತ್ತೆ ಅವರು ಅಂತ ವಿಸಿಟ್ ಮಾಡೋಣ ಅಂತ ನಾವು ಈ ಸಲ ಹೋಗಿದ್ದು ಕೇರಳಕ್ಕೆ. ಕೇರಳದಲ್ಲಿ ನರ್ಸರಿನ ವಿಸಿಟ್ ಮಾಡಬೇಕಾದ್ರೆ ಪ್ರೈಸು ಕೂಡ ಅಲ್ಲಿ ಮೆನ್ಷನ್ ಮಾಡಿದರು. ಎಲ್ಲದಕ್ಕೂ ಕೂಡ ಟ್ಯಾಗ್ಗಳನ್ನು ಹಾಕಿದರು. ಪ್ರೈಸ್ ಒಂದಷ್ಟು ನಿಮಗೆ ಕಾಣ್ಬೋದು ಅನಿಸುತ್ತೆ ಎಷ್ಟೆಲ್ಲ ಪ್ರೈಸ್ ಇದೆ ಅಂತ. ಅದು ಹೋಲ್ಸೇಲ್ ಪ್ರೈಸೇನೆ ಇಷ್ಟಿರೋದು. ಬ್ರೊಮಿಲಿಯಡ್ಸಲ್ಲಿ ಕಾಣ್ತಾ ಇದೆ 700, 800, 1500, 2000 ಈ ಥರ. ಈಗ ಇದರಲ್ಲಿ ಮಾತ್ರ ಕಾಣ್ತಾ ಇದೆ, ಇನ್ಯಾವುದ್ರಲ್ಲೂ ಅಷ್ಟು ಕಾಣ್ತಾ ಇಲ್ಲ. ಎಲ್ಲದಕ್ಕೂ ಮಾತ್ರ ಟ್ಯಾಗ್ಗಳನ್ನು ಹಾಕಿದ್ದಾರೆ. ವಿಸಿಟ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಅದರಲ್ಲೂ ಪಾಟಲ್ಲಿರುವಂಥ ಪ್ಲ್ಯಾಂಟ್ಸ್ಗಳಿಗೆ ಪ್ರೈಸು ಜಾಸ್ತಿನೇ ಇತ್ತು. ನಾನೀಗ ಮತ್ತೆ ತೋರಿಸ್ತೀನಿ ಪೌಚಲ್ಲಿರುವಂತಹ ಗಿಡಗಳಿಗೂ ಪಾಟಲ್ಲಿರುವಂತಹ ಗಿಡಗಳಿಗೂ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ. ಪಾಟಲ್ಲಿರುವಂತಹ ಗಿಡಗಳಿಗೆ ಯಾಕೆ ಪ್ರೈಸ್ ಜಾಸ್ತಿ ಅಂತಲೂ ಕೂಡ ಹೇಳ್ತೀನಿ. ಈಗೇನಂದರೆ ನಾವು ಈಗ ನಮ್ಮ ನರ್ಸರಿಗಳಲ್ಲಿ ನೀವು ಬಂದ ತಕ್ಷಣ ನಿಮಗೆ ಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಿ, ನಿಮ್ಮನ್ನು ವೆಲ್ಕಮ್ ಯಾವ ರೀತಿ ಮಾಡ್ಕೊಳ್ತೀವಿ, ಎಷ್ಟು ಹೆಲ್ದಿ ಬುಷಿಯಾಗಿರುವಂತಹ ಪ್ಲ್ಯಾಂಟ್ಸನ್ನು ನಾವು ನಿಮಗೆ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ಕಸ್ಟಮರ್ಸಿಗೆ ಈಗ ಗಿಡಗಳನ್ನು ತೊಗೊಂಡ್ರೆ ಸಾಕು, ಅವರು ಆಮೇಲೆ ಅವ್ರು ಏನಾದರೂ ಮಾಡಲಿ ಅನ್ನೋ ಅಂಥ ಮೈಂಡ್ ಸೆಟ್ ನನಗೆ ನಿಜವಾಗ್ಲೂ ಇಲ್ಲ. ನನಗೆ ತೊಗೊಂಡು ಹೋಗಬೇಕಾದ್ರೇ ಅವರು ಗಿಡಗಳನ್ನು ಯಾವ ರೀತಿ ಬದುಕಿಸ್ಕೊಳ್ತಾರೆ, ಅವರಿಗೆ ಆದಷ್ಟು ಟಿಪ್ಸ್ಗಳನ್ನು ಕೂಡ ನಾನು ಹೇಳ್ತಾ ಇರ್ತೀನಿ. ಇಲ್ಲ ಅಂದರೆ ಅವರು ಅಕಸ್ಮಾತ್ ತುಂಬ ಕನ್ಫ್ಯೂಷನಲ್ಲಿ ಇದ್ದರು ಅಂದರೆ ನಾನು ಇಲ್ಲೇ ಅವರಿಗೆ ಪಾಟಿಗೆ ರೆಡಿ ಮಾಡಿನೇ ಕೊಟ್ಬಿಡ್ತೀನಿ. ನೀವು ಜಸ್ಟ್ ಈ ರೀತಿ ನೀವು ಸ್ಟೆಪ್ ವೈಸು ಗಿಡಗಳಿಗೆ ಯಾವ ರೀತಿ ಕೇರ್ನ ತೊಗೊಳೋದನ್ನಷ್ಟೇ ಫಾಲೋ ಮಾಡಿ ಅಂತಲೂ ಕೂಡ ಹೇಳ್ತಾ ಇರ್ತೀನಿ. ಆದಷ್ಟು ನಾವು ಕೇರಳ ಹೋದಾಗ ಪ್ಲ್ಯಾಂಟ್ಸ್ಗಳನ್ನು ತೊಗೊಳ್ಳೋದ್ರ ಜೊತೆಗೆ ಪಾಟ್ಗಳ ಕಲೆಕ್ಷನ್ನು ಕೂಡ ನೋಡಿದ್ವಿ. ಆದರೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಕ್ತು. ನಾನು ಏನಂದರೆ ಆರ್ಡ್ರ್ ಕೊಟ್ಟು ಮಾಡಿಸುವಂತಹ ಪಾಟ್ಗಳು ಪ್ರಿಂಟೆಡ್ ಪಾಟ್ಗಳಾಗಿರೋದ್ರಿಂದ ಅಂಚಿನ ಪಾಟ್ಗಳಿಗೆ ಪ್ರೈಸು ಕೂಡ ಜಾಸ್ತಿ ಇತ್ತು. ಹೋಮ್ ಸ್ಟೇ ಪರ್ಪಸ್ಸೇ ನಾವು ಮಾಡಿಸ್ತಾ ಇರೋದ್ರಿಂದ ಮನೆಗಳಿಗೆ ತೊಗೊಳ್ಳೋರಿಗೆ, ಸ್ವಲ್ಪ ಬಲ್ಕಾಗಿ ತೊಗೊಳ್ಳೋರಿಗೆ ತುಂಬಾ ಪ್ರೈಸ್ ಜಾಸ್ತಿ ಅನ್ನಿಸ್ತಾ ಇತ್ತು. ಹಾಗಾಗಿಯೇ ಪ್ರೈಸ್ ವೈಸ್ ಸ್ವಲ್ಪ ಕಡಿಮೆಯಲ್ಲಿರಲಿ ಅಂತ ಅದನ್ನು ಕೂಡ ಸರ್ಚ್ ಮಾಡಿ ಅದನ್ನು ಕೂಡ ತೊಗೊಂಡ್ವಿ. ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಒಂದೊಂದು ಸಲ ಏನು ಮಾಡಿಬಿಡ್ತಾರೆ ಅಂದರೆ, ಈಗ ಆರ್ಡರ್ನ ಹಾಕಿ ತರಿಸ್ಕೊಳ್ಬೇಕಾದ್ರೆ ಏನಾಗುತ್ತೆ, ಪಾಟ್ಗಳು ನಮಗೆ ಬಂದ ಮೇಲೆ ಒಂದು ಪ್ಲ್ಯಾಂಟ್ಸನ್ನು ನಾವು ಇಲ್ಲೇ ಡೆಮೋ ರೀತಿ ಹಾಕ್ತೀವಿ. ಪ್ಲ್ಯಾಂಟ್ ಹಾಕಿ ಒಂದು ವೀಕ್ ನೀರನ್ನು ಕೂಡ ಪಾಟಿಗೆ ಹಾಕಿ ಇಡ್ತೀವಿ. ಪಾಟು ಯಾವ ರೀತಿ ಇದೆ, ಅದ್ರ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಕ್ಕೋಸ್ಕರ 1-2 ಸಲ ನಮಗೂ ಕೂಡ ಮೋಸ ಮಾಡಿದ್ದಾರೆ. ನಾವು ಈ ಥರ ಗಿಡ ಹಾಕಿ ನೀರು ಹಾಕಿದ ಮೇಲೆ ಪಾಟು ಒಂದು ಸ್ವಲ್ಪನೇ ಫುಲ್ಲು ಓಪನ್ ಆಗಿ ಒಡೆದೋಗಿದ್ದು, ಅದು ನೀಟಾಗಿ ಬೇಯಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆಗೋದು. ಹಾಗಾಗಿಯೇ ನಾವು ಕಸ್ಟಮರ್ಸಿಗೆ ಕೊಡಬೇಕಾದ್ರೂ ಅಷ್ಟೇ ನಾವು ಒಂದ್ಸಲ ಇಲ್ಲಿ ಚೆಕ್ ಮಾಡಿನೇ ಕೊಡೋದು. ಮಣ್ಣಿನ ಪಾಟ್ಗಳನ್ನು ತೊಗೊಳ್ಬೇಕಾದ ಇದೆಲ್ಲ ಕಲೆಕ್ಷನ್ ಈಗ ಅವೈಲಬಲ್ ಇದೆ ನಮ್ಮ ನರ್ಸರಿಯಲ್ಲಿ. ಹ್ಯಾಂಗಿಂಗು, ಲ್ಯಾಟಿನ್ ಆಗಿರ್ಬೋದು, ಬ್ಯಾಸ್ಕೆಟ್ ಆಗಿರ್ಬೋದು, ಪಾಟ್ಸ್ಗಳ ಕಲೆಕ್ಷನ್ನು ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಏನಂದರೆ ಇಲ್ಲಿ ನೋಡ್ಬೋದು, ಈಗ ಈ ಪೌಚಲ್ಲಿರುವಂತಹ ಗಿಡಗಳು ಕಾಂಬೋ ಆಫರ್ ಅಂತೇಳ್ಬಿಟ್ಟು ನಿಮಗೆ ಈಗ ಎಲ್ಲದರಲ್ಲೂ ಕೂಡ ಆನ್ಲೈನಲ್ಲಿ ನಿಮಗೆ ತುಂಬಾ ಈಗ ಟ್ರೆಂಡಿಂಗಲ್ಲಿ ತೋರಿಸ್ತಾ ಇರ್ತಾರೆ. ಕಾಂಬೋ ಆಫರಲ್ಲಿ ಈ ರೀತಿ ಪ್ಲ್ಯಾಂಟ್ಸ್ಗಳನ್ನು ಆ ವಿಡಿಯೋದಲ್ಲಿ ನೀವು ನೋಡೋದಕ್ಕೂ ನೀವು ರಿಯಲ್ಲಾಗಿ ಆ ಗಿಡ ತೊಗೊಂಡಾಗಲೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಫೋಟೋದಲ್ಲಿ ನೋಡ್ಬೇಕಾದ್ರೆ ನಿಮಗೆ ದೊಡ್ಡದಾಗಿ ಕಾಣುತ್ತೆ ಗಿಡ, ಆದರೆ ಅಷ್ಟು ದೊಡ್ಡದಾಗಿರೋದಿಲ್ಲ. ಈ ರೀತಿಯ ಪ್ಲ್ಯಾಂಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿ ತಂದ್ರೂ ಕೂಡ ಓಕೆ, ಇದು ಕಡಿಮೆಗೆ ಸಿಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಪೌಚಲ್ಲೇ ಇಟ್ಟು ನರ್ಸರಿಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಜೊತೆಗೆ ಕಸ್ಟಮರ್ಸು ಕೂಡ ಈ ರೀತಿ ಇರುವಂತಹ ಪ್ಲ್ಯಾಂಟ್ಸ್ಗಳ ತೊಗೊಳ್ಳೋಕ್ಕೆ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ತೊಗೊಳ್ಳೋದು ಇಲ್ಲ. ಹಾಗಾಗಿಯೇ ಇದಕ್ಕೆ ತಕ್ಕಾಗೆ ಪಾಟ್ ಸೈಜನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಈಗ 5 ಇಂಚಿನ ಪಾಟು ಮಿನಿಮಮ್ ತೊಗೊಳ್ತೀವಿ ಅಂದರೆ ಅದಕ್ಕೆ ತಕ್ಕಾಗಿಯೇ ಪ್ಲ್ಯಾಂಟು ಕೂಡ ಹೆಲ್ದಿ ಮತ್ತು ಬುಷಿಯಾಗಿದ್ದರೆ ಮಾತ್ರ ತೊಗೊಳ್ಳೋವಂಥ ಮನಸ್ಸು ಬರುತ್ತೆ ಯಾರಿಗಾದರೂ ಅಷ್ಟೇ. ಈಗ 10 ಇಂಚಿನ ಪಾಟಿಗೆ ತಕ್ಕ ಹಾಗೆ ಪ್ಲ್ಯಾಂಟು ಹೆಲ್ದಿ ಬುಷಿಯಾಗಿರಬೇಕು, 5 ಇಂಚಿನ ಪಾಟಿಗೆ ತಕ್ಕ ಹಾಗೆಯೇ ಪ್ಲ್ಯಾಂಟ್ಸ್ ಇರಬೇಕು. ಆವಾಗ ತೊಗೊಳ್ಳೋಕ್ಕೂ ಕೂಡ ನಮಗೆ ಖುಷಿಯಾಗುತ್ತೆ. ಈ ರೀತಿ ಪೌಚಲ್ಲಿರುವಂತಹ ಗಿಡಗಳು ತೊಗೊಂಬಂದು ನರ್ಸರಿಯಲ್ಲಿ ಅದರ ಆರೈಕೆ ಮಾಡಿ ಮಿನಿಮಮ್ಮು ಒಂದು 6 ಮಂತಿಂದ 8 ಮಂತು ತೊಗೊಳುತ್ತೆ ಒಂದು ಹೆಲ್ದಿ ಬುಷಿಯಾಗಿರುವಂಥ ಪ್ಲ್ಯಾಂಟ್ ರೆಡಿ ಆಗೋಕ್ಕೋಸ್ಕರ. ಒಂದೊಂದು ಪ್ಲ್ಯಾಂಟ್ಗಳು ತುಂಬ ಬೇಗ ಗ್ರೋತ್ ಆಗಿರುವಂಥ ಪ್ಲ್ಯಾಂಟ್ಸ್ಗಳು ಕೂಡ ಇದೆ, ಒಂದೊಂದು ಪ್ಲ್ಯಾಂಟ್ಸ್ಗಳು ತುಂಬ ಸ್ಲೋ ಆಗಿ ಗ್ರೋತ್ ಆಗುವಂಥ ಪ್ಲ್ಯಾಂಟ್ಸ್ಗಳು ಕೂಡ ಇದೆ. ಅದನ್ನು ಪೇಷನ್ಸಲ್ಲಿ ಅದನ್ನು ಕೇರ್ ಮಾಡಿ ಅದನ್ನು ನಾವು ಸೇಲಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಪ್ರೊಸೀಜರಲ್ಲಿ ನಮ್ಮ ಮೇಂಟೆನೆನ್ಸ್ ಆಗಿರ್ಬೋದು, ಗಿಡದ ಆರೈಕೆಗೆ ತಗೊಳ್ಳುವಂತಹ
ಅದ ಗೊಬ್ಬರ ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಅದರದ್ದು ಕಳೆಗಳನ್ನು ಕೀಳೋದಾಗಿರ್ಬೋದು, ತುಂಬ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲಿ ಪ್ರೊಸೀಜರ್ ನಡೀತಾ ಇರುತ್ತೆ ಗಿಡಗಳಿಗೆ. ಹಾಗಾಗಿ ಆದಷ್ಟು ನರ್ಸರಿ ವಿಸಿಟ್ ಮಾಡಿದಾಗ ಪ್ರೆಸೆಂಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ದಾರೆ, ಎಷ್ಟು ಹೆಲ್ದಿಯಾಗಿದೆ ಪ್ಲ್ಯಾಂಟ್ಸ್ಗಳು, ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಈಗ ಹೆಲ್ದಿ ಇಲ್ದಿರುವಂಥ ಪ್ಲ್ಯಾಂಟ್ಸಿಗೆ ನಾವು ಈಗ ಅಷ್ಟು ಪ್ರೈಸ್ನ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆದಷ್ಟು ಪ್ಲ್ಯಾಂಟ್ಸ್ಗಳಲ್ಲಿ ಇದು ಒಂದನ್ನು ನಾನು ಹೇಳಬೇಕು ಅಂತಲೇ ಇದ್ದೆ. ಏನಾಗುತ್ತೆ ಅಂದರೆ ಒಂದು 10, 20, 50 ರುಪೀಸು ಬೇರೆ ನರ್ಸರಿಗೂ ನಮ್ಮ ನರ್ಸರಿಗಳಿಗೂ ವ್ಯತ್ಯಾಸ ಇರುತ್ತೆ ಅಂತಲೇ ಅಂದ್ಕೊಳ್ಳೋಣ. ಅದೇ ಯಾತಕ್ಕೋಸ್ಕರ ಅಂದರೆ ಹೆಲ್ದಿ ಪ್ಲ್ಯಾಂಟ್ಸ್. ಈಗ ಸ್ವಲ್ಪ ಅನ್ಹೆಲ್ದಿ ಆಗ್ತಾ ಇದೆ ಪ್ಲ್ಯಾಂಟ್ಸು ಅಂದ ತಕ್ಷಣ ಎಲ್ಲರೂ ಕೂಡ ಒಂದು 10, 20, 30, 40, 50ವರೆಗೂ ವೇರಿಯೇಷನಲ್ಲಿ ಪ್ರೈಸ್ನ ಪ್ಲ್ಯಾಂಟ್ಸಿಗೆ ಹಾಕಿಬಿಡ್ತೀವಿ. ಈಗ ಖಾಲಿ ಆದರೆ ಸಾಕು, ಇದ್ರ ಮೇಂಟೆನೆನ್ಸ್ ಮಾಡೋದ್ರ ಬದಲಿಗೆ ಖಾಲಿ ಆದರೆ ಸಾಕು, ತೊಗೊಂಬಂದಿರುವಂಥ ಅಮೌಂಟ್ ಆದರೂ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಗಿಡ ಡ್ಯಾಮೇಜ್ ಇದ್ದ ತಕ್ಷಣ ಕಮ್ಮಿ ಪ್ರೈಸಿಗೆ ಸೇಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆದರೆ ಗಿಡ ಹೆಲ್ದಿಯಾಗಿದ್ದೂ ಕೂಡ ಆ ಪ್ರೈಸಿಗೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಗಿಡ ಹೆಲ್ದಿ ಬುಷಿಯಾಗಿದ್ರೂ ಕೂಡ ಅದನ್ನು 10, 20 ರುಪೀಸು ಕೂಡ ಕಡಿಮೆಗೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಒಂದು ಕುಂದುಕೊರತೆ ಆ ಗಿಡದಲ್ಲಿ ಇತ್ತು ಅಂದಾಗ ನಿಮಗೆ ಕಡಿಮೆಗೆ ಕೊಡ್ತಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ ಕಸ್ಟಮರ್ಸು. ಜೊತೆಗೆ ಏನಂದರೆ ನರ್ಸರಿಗಳನ್ನು ವಿಸಿಟ್ ಮಾಡಿದಾಗ ನೀವು ಪೇಷನ್ಸಿಂದ ಗಿಡಗಳನ್ನು ನೋಡಿ ಚೆಕ್ ಮಾಡಿ ಯಾವ ರೀತಿ ಇದೆ, ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಂಡಿದ್ದಾರೆ, ಯಾವ ರೀತಿ ಕೇರ್ನ ಮಾಡಿದ್ದಾರೆ, ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ಅಲ್ಲೇ ಇನ್ಫಾರ್ಮೇಷನ್ನು ಕೂಡ ತಗೊಳ್ಳಿ. ಅವರು ನಿಮಗೆ ಯಾವ ರೀತಿ ಗುಡ್ ಫೀಲ್ನ ನರ್ಸರಿಯಲ್ಲಿ ಕೊಡ್ತಾರೆ, ಅದೇ ರೀತಿ ನಿಮ್ಮ ಗುಡ್ ಫೀಲ್ನು ಕೂಡ ಅವರಿಗೂ ಕೂಡ ಶೇರ್ ಮಾಡಬೇಕಾಗತ್ತೆ. ಜೊತೆಗೆ ಏನಂದರೆ ಎಲ್ಲಿಂದ ಪ್ಲ್ಯಾಂಟ್ಸ್ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಪ್ಲ್ಯಾಂಟ್ಸ್ಗಳನ್ನು ಪ್ರೆಸೆಂಟ್ ಮಾಡ್ತೀವಿ ಕಸ್ಟಮರ್ಗೆ ಅದೇ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಳ್ಳೋದು. ಅದರಲ್ಲೂ ಪ್ಲ್ಯಾಂಟ್ಸ್ಗಳು ಹೆಲ್ದಿ ಬುಷಿಯಾಗಿರೋದ್ರ ಜೊತೆಗೆ ಯೂನಿಕ್ಕಾಗಿರುವಂಥ ಕಲೆಕ್ಷನ್ನ ಹುಡುಕ್ತಾನೆ ಇರ್ತೀರ. ಹಾಗಾಗಿನೇ ಆದಷ್ಟು ನಾವೆಲ್ಲ ನರ್ಸರಿನೂ ವಿಸಿಟ್ ಮಾಡಿದಾಗ ಸೆಲೆಕ್ಟೆಡ್ ಪ್ಲ್ಯಾಂಟ್ಸ್ಗಳನ್ನು ತೊಗೊಂಬಂದು ಎಲ್ಲೆಲ್ಲಿಂದ ತೊಗೊಂಬಂದು ನಿಮ್ಮ ಹತ್ರ ನಿಮ್ಮ ಗಾರ್ಡನ್ನ ಯೂನಿಕ್ಕಾಗಿ ಡೆಕೋರೇಟ್ ಮಾಡೋಕ್ಕೋಸ್ಕರ ನಾವು ಆದಷ್ಟು ಚೂಸ್ ಮಾಡಿ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಬರ್ತೀವಿ. ಹಾಗಾಗಿನೇ ಪ್ಲ್ಯಾಂಟ್ಸ್ಗಳನ್ನು ತೊಗೊಳ್ಬೇಕಾದ್ರೆ ಅದರ ಕ್ವಾಲಿಟಿ ನೋಡಿ, ಅದರದ್ದು ಹೆಲ್ದಿಯಾಗಿರೋದನ್ನು ಕೂಡ ಚೆಕ್ ಮಾಡಿ, ಆ ಪಾಟ್ ಸೈಜನ್ನು ಕೂಡ ಚೆಕ್ ಮಾಡಿ, ಅದ್ರ ವೆರೈಟಿನೂ ಕೂಡ ನೀವು ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡು ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು. ಜೊತೆಗೆ ಏನಂದರೆ ಬಾರ್ಗಿನ್ ಎಲ್ಲ ಕಡೆನೂ ಕೂಡ ಮಾಡೋದು ಕಾಮನ್ನು ಮಾಡಲೇಬೇಕಾಗತ್ತೆ. ಓಕೆ, ಒಂದು 10, 20, 30 ರುಪೀಸು 50 ರುಪೀಸ್ವರೆಗೂ ಬಾರ್ಗಿನ್ನು ಓಕೆ. ಅದರ ನೆಕ್ಸ್ಟ್ ಲೆವೆಲ್ ಬಾರ್ಗಿನ್ನು ಮಾಡೋಕ್ಕಿಂತ ಮುಂಚೆ ನಾವು ತೊಗೊಂಬಂದಿರೋದು ಯಾವ ಕಡೆಯಿಂದ ಆದ್ರೂ ಆಗಿರ್ಬೋದು, ಆದರೆ ನಿಮ್ಮ ಹತ್ರ ನಾವು ಸೇರಿಸ್ತೀವಲ್ಲ ಆ ಗಿಡನ, ನಾವು ಅಷ್ಟು ದೂರದಿಂದ ತೊಗೊಂಬಂದು ನಿಮ್ಮ ಹತ್ರ ಸೇರಿಸೋವರೆಗೂ ಕೂಡ ಗಿಡದ ಆರೈಕೆ ನಮ್ಮ ಕೈಲಿರುತ್ತೆ. ನಾವು ಗಿಡನ ನಿಮಗೆ ಕೊಟ್ಟ ಮೇಲೆ ನಾವು ಹೇಳೋದು ಒಂದೇ, ಇನ್ಮೇಲೆ ನಿಮ್ಮ ಆರೈಕೆ ಅದಕ್ಕೆ ಬೇಕಾಗಿರೋದು ಅಂತಲೇ ಎಲ್ಲ ರೀತಿಯ ಟಿಪ್ಸನ್ನು ಕೂಡ ಹೇಳಿನೂ ಕೂಡ ಆದಷ್ಟು ಬಾರ್ಗಿನ್ ಮಾಡಬೇಕಾದ್ರೆ ಒಂದು ಚೂರು ನಾನು ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಆದಷ್ಟು ಒಂದು 2000 ತೊಗೊಂಡು 1000 ಪೇ ಮಾಡ್ತೀನಿ, 1500 ಪೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಅದ್ರ ಬದಲು ಫ್ರೀಯಾಗೆ ಅಥವಾ ಇವರಿಗೆ ಕೊಟ್ಟು ಕಳ್ಸೋದೇ ಒಳ್ಳೆಯದೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಏನಂದರೆ ಪ್ಲ್ಯಾಂಟ್ಸ್ ನೋಡಿ, ಈಗ ಬಾರ್ಗಿನ್ ಮಾಡ್ದಲ್ಲಿ ಯಾವುದನ್ನು ಕೂಡ ತೊಗೊಳಕ್ಕಾಗಲ್ಲ, ಅದು ಒಪ್ಕೊಳ್ತೀನಿ. ಓಕೆ, ನೀವು ಆ ಪ್ಲ್ಯಾಂಟ್ಸು ಹೆಲ್ದಿ ಇದೆಯಾ, ಯಾವ ರೀತಿ ಇದೆ, ಅದ್ರ ಕಂಡೀಷನ್ ನೋಡಿಬಿಟ್ಟು ನೀವು ಬಾರ್ಗಿನ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೇನೆಂದರೆ ಎಲ್ಲ ಪ್ಲ್ಯಾಂಟ್ಸ್ಗಳ ಮಾಹಿತಿನೂ ಕೂಡ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಆದ ಪ್ಲ್ಯಾಂಟ್ಸ್ಗಳ ಮಾಹಿತಿ, ಇಂಥ ಪ್ಲ್ಯಾಂಟ್ಸಿಂದೇ ಮಾಹಿತಿ ಬೇಕು ಅಂತ ಹೇಳ್ತಾ ಇರ್ತೀರಲ್ವ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ತುಂಬ ರಿಕ್ವೆಸ್ಟ್ಗಳು ಬಂದಿದೆ. ಜೊತೆಗೇನೆಂದರೆ ಇಲ್ಲಿ ಫಿಲೋಡೆಂಡ್ರಿನ್ ನಾನು ತೋರಿಸ್ತಾ ಇರೋದು ಪ್ಲ್ಯಾಂಟ್ಸು, ಇದೆಷ್ಟು ಚಿಕ್ಕದಾಗಿದೆ ಅಂದರೆ ಇದನ್ನು ಒಂದು 5 ಇಂಚಿನ ಪಾಟಿಗೆ ಹಾಕಿ ನೋಡಿದ್ವಿ, 2 ಎಲೆ ಬಿಟ್ಟರೆ ಏನೂ ಕಾಣ್ತಾ ಇರಲಿಲ್ಲ. ಹಾಗಾಗಿ ಮಿನಿಮಮ್ ಇದಕ್ಕೆ ನಾವು ಸೇಲಿಂಗ್ ಸ್ಟಾರ್ಟ್ ಮಾಡೋಕ್ಕೆ 6 ಮಂತ್ ಆದರೂ ಬೇಕು ಅಂತ ನಾವು ಹಂಗೆ ಥಿಂಕ್ ಮಾಡಿದ್ವಿ. ಅದೇನೇ ರೆಡಿ ಪಾಟ್ಗೂ ಈ ರೀತಿ ಪೌಚಲ್ಲಿರುವಂಥ ಪಾಟ್ಗೂ ಪೇಷನ್ಸಿಂದ ವೆಯ್ಟ್ ಮಾಡಿ ನಾನು ಅದನ್ನು ಕೇರ್ ಮಾಡಿ ಅದನ್ನು ಬೆಳೆಸ್ಕೊಳ್ತೀನಿ ಅನ್ನೋರು ಮಾತ್ರ ತಗೊಳ್ಳಿ. ಈಗ ನನಗೆ ರೆಡಿ ಪ್ಲ್ಯಾಂಟ್ ಬೇಕು ಅಂದರೆ ಈ ರೀತಿ ತೊಗೊಳ್ಳೋದು ಬೇಡ. ಇದು ನೋಡಿ, ನನ್ನ ಕೈಯಲ್ಲಿ ಹಿಡ್ದಾಗ್ಲಾದ್ರೂ ಇಷ್ಟು ಕಾಣ್ತಾ ಇದೆ 2 ಎಲೆ. ಹಾಗಾಗಿ ಈ ಪೌಚಲ್ಲಿರುವಂಥ ಗಿಡಗಳನ್ನ ತೊಗೊಂಡೋಗಿ ನೀವು ಆರೈಕೆ ಮಾಡೋದ್ರ ಬದಲಿಗೆ ಪಾಟಲ್ಲಿರುವಂಥ ಗಿಡಗಳನ್ನು ತೊಗೊಂಡೋಗಿ ನಿಮ್ಮ ಪಾಟಿಗೆ ಶಿಫ್ಟ್ ಮಾಡಿದಾಗ ಪಾಟು ಫುಲ್ ಅನಿಸುತ್ತೆ. ಅದ್ರ ಜೊತೆಗೆ ಏನಂದರೆ ಮೇಂಟೆನೆನ್ಸ್ ಮಾಡೋಕ್ಕೂ ಕೂಡ ಒಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು.
ಆದಷ್ಟು ನರ್ಸರಿನ ವಿಸಿಟ್ ಮಾಡಬೇಕಾದ್ರೆ ಟೈಮ್ನೂ ಕೂಡ ತೊಗೊಂಬನ್ನಿ. ಬರ್ತಾ ಎಲ್ಲ ಕಲೆಕ್ಷನ್ನು ಕೂಡ ನೀವು ಆರಾಮ್ಸಾಗೆ ನೋಡಿ ಆದಷ್ಟು ಹೆಲ್ದಿ ಪ್ಲ್ಯಾಂಟ್ಸ್ಗಳನ್ನು ನರ್ಸರಿಯಿಂದ ತೊಗೊಂಡೋಗಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.